ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ ನಂಬರ್ 3 ಸಂಖ್ಯೆಗಳ ಕಥೆ ಇದರೊಳಗಡೆ ಪೇಜ್ ನಂಬರ್ 64ರಿಂದ ಸ್ಟಾರ್ಟ್ ಮಾಡೋಣ. ಹಿಂದಿನ ವೀಡಿಯೋಸಲ್ಲಿ ನಿಮಗೆ ನನ್ನ ಹಿಂದಿನ ಒಂದು ವೀಡಿಯೋಸ್ಗಳು ಬೇಕು ಅಂತಂದರೆ ಪ್ಲೀಸ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ, ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ, ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. 64 ಪೇಜ್ ನಂಬರಲ್ಲಿ ಇಲ್ಲಿವರೆಗೆ ನಾವು ಕಂಪ್ಲೀಟನ್ನು ಮಾಡಿದ್ವಿ. ಓಕೆ, ರೋಮನ್ ಸಂಖ್ಯೆಗಳಲ್ಲಿ ಯಾವ ರೀತಿಯಾಗಿ ಅಡಿಷನ್ ಮಾಡ್ತೀವಿ ಅಥವಾ ಸಂಕಲನವನ್ನು ಮಾಡ್ತೀವಿ ಅಂತ. ನೆಕ್ಸ್ಟ್, ರೋಮನ್ ಅಂಕಿಗಳಲ್ಲಿ ನೀಡಲಾದ 2 ಸಂಖ್ಯೆಗಳನ್ನು ಹಿಂದೂ ಅಂಕಿಗಳಾಗಿ ಪರಿವರ್ತಿಸದೆ ನೀವು ಹೇಗೆ ಗುಣಿಸುತ್ತೀರಿ? ಈ ಕೆಳಗಿನ ಹೆಗ್ಗುರುತು ಸಂಖ್ಯೆಗಳ ಜೋಡಿಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಅವ್ರು ಹೇಳಿದರು ಏನಂತ ಹೇಳ್ಬಿಟ್ಟು, ಹಿಂದಿನ ವಿಡಿಯೋದಲ್ಲಿ ನಾವು ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ನು ಸ್ವಲ್ಪ ಇದಾಗುತ್ತೆ, ಆದರೆ ಗುಣಾಕಾರ ಮತ್ತು ಭಾಗಾಕಾರ ಭಾಳನೇ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಗುಣಲಬ್ಧವನ್ನು ನಾವು ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು. ವಿ ಇಂಟು ಎಲ್ ಅಂತ ಮೊದಲನೇದಾಗಿದೆ. ಸೊ ಬನ್ನಿ ನೋಡೋಣ. ವಿ ಇಂಟು ಎಲ್. ಓಕೆ, ವಿ ಅಂತ ಅಂದರೆ ಎಷ್ಟು? ಇಲ್ಲಿ ಬರೀತೇನೆ 5. ಎಲ್ ಅಂತ ಅಂದರೆ 50. 5 5 20, 250. ಓಕೆ ಫೈನ್. ಹಾಗಾದರೆ ಎಷ್ಟು ಯಾವ ರೀತಿಯಾಗಿ ಬರಿಬೇಕು? ವಿ ಎಲ್ ಅಲ್ವಾ? 5 250 ಯಾವ ರೀತಿಯಾಗಿ ಬರಿತೇವೆ ನಾವು? ಸಿ 200, 50 ಅಂತ ಅಂದರೆ ಎಲ್. ಓಕೆ, ಆನ್ಸರಲ್ಲೇ ಮಾಡಿದ್ವಿ ನಾವು. ನೆಕ್ಸ್ಟ್, ಎರಡನೇದಾಗಿ ಎಷ್ಟು? ಎಲ್ ಇಂಟು ಡಿ. ಎಲ್ ಇಂಟು ಡಿ. ಎಲ್ ಅಂತ ಅಂದರೆ ಎಷ್ಟು? 50. ಡಿ ಅಂತ ಅಂದರೆ 500. ಎಷ್ಟಾಯಿತು? 5 5 25, 1 2 3 0. ಓಕೆ, ಯಾವ ರೀತಿಯಾಗಿ ಬರೆಯೋದು ನಾವು ಅಂತ ಅಂದರೆ, ಸೊ ಆನ್ಸರ್ 25,000 ಬಂದುಬಿಡ್ತು. ಓಕೆ, ಸೊ ಆನ್ಸರ್ ಅಷ್ಟೇ ಬರಿತಾ ಇದ್ದೀನಿ. ಸೊ ನೋಡೋಣ, 25,000. ನೆಕ್ಸ್ಟ್ ಮೂರನೇದು, ಸೊ ವಿ ಇಂಟು ಡಿ. ವಿ ಎಷ್ಟಿದೆ? 5 ಇದೆ. 500. 5 5 25, 00. ಸೊ ಅಂತ ಅಂದರೆ 2,500. ನಮಗೆ ಗೊತ್ತುಂಟು 1000 ಅಂದರೆ ಎಮ್ 500 ಅಂತ ಅಂದರೆ ಡಿ. ಓಕೆ, ಇದಕ್ಕೇನೋ ಬಂತು. ನೆಕ್ಸ್ಟ್ ನಾಲ್ಕನೇದು, ವಿ ಐ ಇಂಟು 1x. ಓಕೆ, ವಿ ಐ ಅಂತ ಅಂದರೆ 7 ಇಂಟು ಇದು 9. 7 9 63. 63 ಯಾವ ರೀತಿಯಾಗಿ ಬರೆಯೋದು? ಎಲ್ ಅಂದರೆ 50, 63. ಓಕೆ ಫೈನ್. ನೆಕ್ಸ್ಟ್, ರೋಮನ್ ಪದ್ಧತಿಯನ್ನು ಇಲ್ಲಿ ಒಂದು ಏನೋ ಕೊಟ್ಟಿದ್ದಾರೆ ನೋಡ್ರಿ, ಡೇರ್ ಡೆವಿಲ್ ಕಾಂಟೆಸ್ಟ್ ಅಂತೆ. ಡೇರ್ ಡೆವಿಲ್ ಕಾಂಟೆಸ್ಟ್. ಓಕೆ, ಬನ್ನಿ ನೋಡೋಣ. ಇಲ್ಲಿ ಇದು ಮತ್ತು ಇದನ್ನು ಗುಣಿಸಿ, ಸಿಂಹದೊಡನೆ ಹೋರಾಡಿ ಅಂತ ಹೇಳಿಕೊಟ್ಟಿದ್ದಾನೆ. ಸೊ ಬನ್ನಿ ಗುಣಿಸಿ ನೋಡೋಣ. ಸೊ ಇಲ್ಲಿ ಎಷ್ಟಿದೆ ಅಂತ ಹೇಳಿಬಿಟ್ಟು ಫಸ್ಟು ನಂಬರಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಡೋಣ. ಸಿ ಅಂತ ಅಂದರೆ 200 ಪ್ಲಸ್ ಎಕ್ಸ್ ಅಂದರೆ 30 ಪ್ಲಸ್ 1 ಅಂತ ಅಂದರೆ 231. ಅದೇ ಕೆಳಗಡೆ ಎಮ್ ಅಂದರೆ 1000, ಡಿ ಅಂದರೆ 500, ಅಗೇನ್ ಸಿ ಇದೆ 300, ಎಲ್ ಇದೆ 50, 2 ಇದೆಷ್ಟು? 1,500 500 300 852. 1852 ಜೊತೆಗೆ ಗುಣಾಕಾರವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ 231 ಇಂಟು 1852 ಜೊತೆಗೆ ಗುಣಾಕಾರ ಮಾಡಿ. ಇದು ಏನಿದ್ರು ನಾವು ಆವಾಗಲೇ ಈಸಿಯಾಗಿ ಇದನ್ನೆಲ್ಲ ಸಾಲ್ವ್ ಮಾಡಿಬಿಟ್ವಿ. ವಿ ಇಂಟು ಎಲ್ ಇಂಟು ಡಿ ಅಲ್ವಾ? ಸೊ ಬಟ್ ಈ ಎಷ್ಟೆಲ್ಲ ನಂಬರ್ಗಳನ್ನು ನಾವು ಗುಣಾಕಾರದಲ್ಲಿ ಹೇಳೋದು ಸಾಧ್ಯ ಇಲ್ಲ ಅನಿಸುತ್ತೆ. ಓಕೆ, ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಹೇಳಿಬಿಟ್ಟು. ರೋಮನ್ ಪದ್ಧತಿಯನ್ನು ಬಳಸ್ತಿದ್ದ ಜನರು ತಮ್ಮ ಅಂಕಗಣಿತದ ಲೆಕ್ಕಾಚಾರಗಳನ್ನು ನಿರ್ವಹಿಸಲು ಅಬ್ಯಾಕಸ್ ಅನ್ನೋ ಈಗಲೂ ಸಹ ಅಬಾಕಸ್ ಅನ್ನೋದು ಫೇಮಸ್ಸಲ್ಲಿದೆ ಅಲ್ವಾ? ಈ ಅಬಾಕಸನ್ನು ಸಾಧನವನ್ನು ಬಳಸ್ತಾಯಿದ್ರು, ಈ ಟೂಲನ್ನು ಬಳಸ್ತಾಯಿದ್ರು. ಅದು ಏನೆಂದು ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಟೂಲ್ ಮಾಡೋಕ್ಕೆ ಬರ್ತಿರಲಿಲ್ಲ. ಆ ತರಬೇತಿಯನ್ನು ಅಬಾಕಸನ್ನು ಈ ರೀತಿಯಾಗಿ ಇದನ್ನು ಮಾಡ್ತಾರಲ್ಲ, ಆ ಅಬಾಕಸನ್ನು ಯಾರಿಗೆ ಅದನ್ನು ಕ್ಲೀನಾಗಿ ಆ ಟೂಲನ್ನು ವರ್ಕ್ ಮಾಡೋಕ್ಕೆ ಬರ್ತಿತ್ತೋ ಅವರಷ್ಟೇ ಆ ಮುಂದಿನ ಗುಣಾಕಾರ ಭಾಗಾಕಾರ ಎಲ್ಲ ಅದರೊಳಗಡೆ ಮಾಡೋಕ್ಕೆ ಬರ್ತಿತ್ತು. ಅದು ಬಿಟ್ಟರೆ ಬೇರೆ ಜನರಿಗೆಲ್ಲ ಅಡಿಷನ್ ಒಂದು ಸಿಂಪಲ್ ಆಗಿ ಮಾಡ್ತಿದ್ರು. ಅದು ಚಿಕ್ಕ ನಂಬರ್ಗಳಿದ್ರೆ, ಅದನ್ನು ಜಾಸ್ತಿ ಇರ್ತಿದ್ರೆ ಅದು ಸಹ ಬರ್ತಿರಲಿಲ್ಲ. ನೆಕ್ಸ್ಟ್, ಹಾಗಾದರೆ ಮೇಲೆ ಚರ್ಚಿಸಿದ ಸಂಖ್ಯಾ ಪದ್ಧತಿಗಳನ್ನು ಚರ್ಚಿಸುವಾಗ ಐತಿಹಾಸಿಕವಾಗಿ ಒಂದು ಪದ್ಧತಿಯು ಹಿಂದಿನ ಪದ್ಧತಿಗಿಂತ ಸುಧಾರಣೆಯಾಗಿ ಆಗಿತ್ತು. ಮುಂಚೆ ಎಲ್ಲ ಏನಿತ್ತು? ಕಡ್ಡಿಗಳಿತ್ತು ಅಥವಾ ಪೆಬಲ್ಸ್ಗಳಿದ್ದು, ಗೋಲಿಗಳಿದ್ದು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಬಂತು. ಅದಾದಮೇಲೆ ನೆಕ್ಸ್ಟು ಅದೇ ಹೇಳಿದ್ವಲ್ಲ ನಾವು, ಬೇರೆ ಬೇರೆ ಸಂಖ್ಯಾ ಪದ್ಧತಿಗಳು ಬಂತು. ಆಮೇಲೆ ನೆಕ್ಸ್ಟು ರೋಮನ್ ಸಂಖ್ಯಾ ಪದ್ಧತಿ. ಒಂದೊಂದೇ ಸುಧಾರಣೆ ನೋಡ್ಕೊಳ್ತಾ ಹೋದ್ವಿ. ಹಾಗಾದರೆ ಮುಂಬರುವ ಸಂಖ್ಯಾ ಪದ್ಧತಿಗಳನ್ನು ಅಧ್ಯಯನ ಮಾಡುವಾಗ ಈ ಅಂಶವನ್ನು ಮನಸ್ಸಿನಲ್ಲಿಟ್ಕೊಳ್ಬೇಕು. ಪ್ರತಿಯೊಂದು ಸಂಖ್ಯಾ ಪದ್ಧತಿಗಳು ಹೇಗೆ ಅಭಿವೃದ್ಧಿ ಹೊಂದಿದವು ಎಂಬುದರ ನಿಜವಾದ ಕತೆ
ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ಹಲವು ಬಾರಿ ಸ್ಪಷ್ಟವಾಗಿ ತಿಳಿದಿಲ್ಲ. ಯಾವ ರೀತಿಯಾಗಿ ಇದು ಡೆವಲಪ್ ಆಯಿತು ಅನ್ನೋದು ಈಗಲೂವರೆಗೂ ಸಹ ಸರಿಯಾಗಿ ಗೊತ್ತಾಗಲಿಲ್ಲಂತೆ. ಆದ್ದರಿಂದ ನಾವು ಇದನ್ನು ಈ ಅಧ್ಯಯನದಲ್ಲಿ ಪತ್ತೆ ಹಚ್ಚಿಸಲು ಪ್ರಯತ್ನಿಸುವುದಿಲ್ಲ. ಯಾವ ರೀತಿಯಾಗಿ ನಾವು 1, 2, 3 ಅನ್ನೋದನ್ನು ನಾವು ಫೈನಲ್ ಯಾವಾಗ ಬಂದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಈ ಒಂದು ಇದರೊಳಗಡೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಯಾವುದಂತಂದರೆ, ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸ್ತದೆ. ಅವರು ಇದನ್ನು ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ನೋಡಿದ್ರೆ ಅದಕ್ಕೆ ಉತ್ತರ ಇಲ್ಲಿ ಬರೆದಿದ್ದೇನೆ. ಉತ್ತರ, ದೈನಂದಿನ ಜೀವನದಲ್ಲಿ ವಿವಿಧ ವಸ್ತುಗಳನ್ನು ಯಾವಾಗಲೂ ಒಂದೇ ರೀತಿಯಲ್ಲಿ ಎಣಿಸುವುದಿಲ್ಲ, ಹೌದಲ್ವಾ? ಉದಾಹರಣೆಗೆ ತೆಂಗಿನಕಾಯಿಗಳನ್ನು ಗುಚ್ಛಗಳಾಗಿ ಹೇಳ್ತೇವೆ, ಮೀನುಗಳನ್ನು ಜೋಡಿಗಳಾಗಿ ಹೇಳ್ತೇವೆ, ದೋಣಿಗಳನ್ನು ಒಂದೊಂದಾಗಿ ಎಣಿಸ್ತೇವೆ. ಆದ್ದರಿಂದ ಆ ವಸ್ತುಗಳು ಸಹಜವಾಗಿ ಕಂಡುಬರುವ ರೀತಿಗೆ ಹೊಂದುವಂತೆ ವಿಶೇಷ ಸಂಖ್ಯಾ ಪದ್ಧತಿಗಳನ್ನು ಅವರು ರೂಪಿಸಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ ಬರೋಣ. ಮತ್ತೆ ಬಂತು ಕಾಸರ್ 2ರಿಂದ ಎಣಿಸುವ ರೀತಿಯಲ್ಲಿ ಗುಮಲ್ಗೋರ್ ಸಂಖ್ಯಾ ವ್ಯವಸ್ಥೆಯ ವಿಸ್ತರಣೆಯನ್ನು 6ರ ನಂತರದ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತ ಕಾರ್ಯಾಚರಣೆಗಳನ್ನು ಅಂದರೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ನಿರ್ವಹಿಸುವ ವಿಧಾನಗಳನ್ನು ಬರಿಬೇಕಂತೆ. ಓಕೆ, ಇಟ್ಸ್ ತುಂಬ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅಲ್ಲ, ಇದೇ ವಿಡಿಯೋದಲ್ಲಿ ನೋಡಿದ್ವಿ ಅನ್ಸುತ್ತೆ. ಮತ್ತೊಂದ್ಸಲಿ ಆ ಪೇಜನ್ನು ತೆಗಿತೀನಿ ನಾನು. ಉಕಾಸರ್, ಉರಾಪನ್ ಅಂತ ಅಂದರೆ 1, ಉಕಾಸರ್ ಅಂತ ಅಂದರೆ 2. ನೆನಪಿರಲಿ, ಉಕಾಸರ್ ಉರಾಪನ್ ಅಂದರೆ 2, 1, 3 ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸೊ ಅದೇ ಇಲ್ಲಿ ಬರೋಣ. ಫಸ್ಟ್ನೇದಾಗಿ ಉಕಾಸರ್ 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 ಉರಾಪನ್. ಓಕೆ, ಪ್ಲಸ್. ಸೊ ಇದನ್ನು ನಾವು ಡೈರೆಕ್ಟಾಗಿ ಕೂಡೋ ಹಾಗಿಲ್ಲಂತೆ. ಸೊ ನಾವು ಈ ಉಕಾಸರ್ ಮೂಲಕನೇ ಕೂಡಬೇಕಂತೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು. ಮೊದಲನೇದು, ಸೊ ನಾನು ಉಕಾಸರಿಗೆ ಒಂದು ಹೆಸರು ಕೊಟ್ಕೊಂಡ್ಬಿಡ್ತೀನಿ. ದಟ್ ಈಸ್ ಉಕಾಸರ್ ಅಂದರೆ ಯು ಅಂತ ಕೊಡ್ತೀನಿ. ಓಕೆ, ಇದು ಮೈನಸ್ ಅಲ್ಲ. ಉಕಾಸರ್ ಉಕಾಸರ್ ಪಕ್ಕ ಪಕ್ಕ ಬರ್ತಾ ಇರೋದು. ಉಕಾಸರ್ 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 ಉಕಾಸರ್, ಉರಾಪನಿಗೆ ಎ ಅಂತ ಕೊಡೋಣ. ಓಕೆ, ಪ್ಲಸ್ ಅಗೇನ್ ಉಕಾಸರ್ 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 ಉರಾಪನ್. ಓಕೆ, ಎ. ಇದನ್ನು ನಾವು ಆ್ಯಡ್ ಮಾಡಬೇಕಂತೆ. ಓಕೆ, ನಮಗೆ ಗೊತ್ತುಂಟು ಉಕಾಸರ್ ಬೆಲೆ 2 2 2 2, ಉರಾಪನ್ ಅಂತ ಅಂದರೆ 1. ಓಕೆ, ಮತ್ತೆ ಇದು 2 2 2 1. ಓಕೆ, ಹಾಗಾದರೆ ನಾವು ಇಲ್ಲಿ ಆ್ಯಡ್ ಮಾಡಬೇಕಲ್ವಾ. ಯು 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 ಇದಿರಲಿ, ಯು 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 ಎ ಎ 2 ಸೇರಿದ್ರೆ ಏನಾಗತ್ತಪ್ಪ, ಉಕಾಸರೇ ಆಗೋದು. ಯಾಕೆಂದರೆ 1 1 2 ಆಗುತ್ತಲ್ವಾ. ಸೊ ಹಾಗಾಗಿಬಿಟ್ಟು ಇನ್ನೊಂದು ಉಕಾಸರನ್ನು ಯು ಅಂತ ಬರೆದುಬಿಟ್ಟು ಸೊ ನಾವು ಟೋಟಲ್ ಎಷ್ಟಾಯಿತು ಅಂತ ಹೇಳ್ಬೋದು. ಎಷ್ಟು? 2 4 6 8 10 12 14 16. ಓಕೆ, ಟೋಟಲ್ ಎಷ್ಟಾಗಿದೆ ಇದು ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೋಸ್ಕರ ಬರೆದಿರೋದು ನಾನು. 2 4 6 8 12 8 10 12 14 15 1 16 ಅಲ್ವಾ? ಅದೇ ಆಯಿತು. ಸೊ ಹಾಗಾಗಿಬಿಟ್ಟು ಇದು ಅಡಿಷನಲ್ಲಿ ಆಯಿತು. ಓಕೆ ಫೈನ್, ಅಡಿಷನ್. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಎರಡನೇದು, ಇಲ್ಲಿ ಕಳಿಯೋದಿದೆ. ಸೊ ಮತ್ತೆ ಉಕಾಸರ್, ನಾನಿಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡೇ ಮಾಡ್ತಾ ಇರೋದು. ಓಕೆ, ಒಂದು ನಿಮಿಷ. ಓಕೆ ಫೈನ್, ಈಗ ನೋಡೋಣ. ಉಕಾಸರ್ 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 ಉರಾಪನ್. ಓಕೆ, ಮೈನಸ್ ಉಕಾಸರ್ ಉಕಾಸರ್ ಉಕಾಸರ್. ಸೊ ಜನರಲ್ಲಿ ನಾವು ಈಗ ಹೇಳಬೇಕು ಅಂತ ಅಂದರೆ 2 2 2 4 6 8 1 9 2 4 6 9ರಲ್ಲಿ 6 ಕಳೆದ್ರೆ ನಮಗೆ 3 ಸಂಖ್ಯಾ ಒಂದು ಪದ್ಧತಿಯಲ್ಲಿ ಬಂತು. ಆದರೆ ಬಟ್ ಈ ಒಂದು ಸಿಸ್ಟಮಲ್ಲಿ ಆಗತ್ತಾ ಅಂತ ಹೇಳಿಬಿಟ್ಟು ನೋಡಬೇಕಲ್ವಾ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತಂದರೆ, ಜನರಲಿ ಈ ಒಂದು ಮೈನಸ್ ಇದೆಯಲ್ವಾ, ಕಳಿಯೋದಿದೆ. ಸೊ ಈ ಒಂದಕ್ಕೆ ಈ ಒಂದು ಹೋಯಿತು, ಈ ಒಂದಕ್ಕೆ ಈ ಒಂದು ಹೋಯಿತು, ಈ ಒಂದಕ್ಕೆ ಇದು ಒಂದು ಹೋಯಿತು. ಓಕೆ ಫೈನ್. ಹಾಗಾದರೆ ಉಳಿದಿದ್ದೆಷ್ಟು? ಉಕಾಸರ್ ಉರಾಪನ್. ಓಕೆ ಫೈನ್. ಉಕಾಸರ್ ಅಂತಂದರೆ ಎಷ್ಟು? 2, ಉರಾಪನ್ ಅಂದರೆ 3. ಸೊ ಹಾಗಾದರೆ ಎಷ್ಟು ಉಳಿದಿದೆ? 3 ಉಳಿದಿರೋದು. ಸೊ ಇದು ಸಹ ಅಪ್ಲೈಡ್ ಆಯಿತು. ಓಕೆ ಫೈನ್.
ಆಮೇಲೆ ನೀವು ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ. ಸೊ ನಾವು ಸಹಜವಾಗಿ ಸಂಖ್ಯಾ ಪದ್ಧತಿಯಲ್ಲಿ ಫಾರ್ ಎಕ್ಸಾಂಪಲ್ 248 ಅಂತ ಬರಿತೀವಿ ಅಂದ್ಕೊಳ್ಳಿ. ಅದ್ರ ಕೆಳಗಡೆ 132 ಅಂತ ಬರಿತೀವಿ ಅಂದ್ಕೊಳ್ಳಿ. ಸೊ ಇದನ್ನು ಇದ್ರ ಜೊತೆ ಕಳೆದು ಇಡ್ತೇವೆ. ಬಟ್ ಇಲ್ಲಿ ಹಾಗಲ್ಲ, ನಾನು ಈ ಸಂಖ್ಯೆಗಳು 2+2+2 ಇರೋದಿದು ಆ್ಯಕ್ಚುಲಿ, ಆಯಿತಾ ಅಂತ ಅಂದರೆ ಇದು ಇದ್ರ ಜೊತೆಗೆ ಇದು. ಸೊ ಕಂಪ್ಲೀಟ್ ಈ ನಂಬರ್ ಅಲ್ಲ ಇದು 2 ಅಂತಂದರೆ ಇದು 2 2 2 2 1 22,221 ಅಲ್ಲ ಇದು. ಇದ್ರ ಬೆಲೆ 2 2 2 2 2 ಬರ್ದಿರೋದು. ಹಾಗಾಗಿಬಿಟ್ಟು ನಾವು ಡೈರೆಕ್ಟಾಗಿ ಹೊಡೆದ್ವಿ. ಹಾಗಂತ ಹಿಂಗೆ ಹೊಡೆಯೋಂಗಿಲ್ಲ, ಇದು ಇನ್ನು ಹೀಗೆ ಹೊಡೆಯೋ ಹಾಗಿಲ್ಲ ನಾವು. ಸೊ ಇದು 2 ಇದು 2 ಇದು 2 ಇದು ಈ 2 2 2ಗೆ 3 ಸಲ 2 ಹೊಡೆದಿರೋದು ನಾವು. ಓಕೆ ಫೈನ್. ನೆಕ್ಸ್ಟ್ ಅಂದರೆ ಕಳೆದಿರೋದು ನಾವು. ಓಕೆ ಫೈನ್. ಮೂರನೇದು ಗುಣಾಕಾರದಲ್ಲಿದೆ. ಅದು ಏನಪ್ಪ ಅಂತಂದರೆ ಉಕಾಸರ್, ಯು ಉಕಾಸರ್ 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 ಉರಾಪನ್. ಓಕೆ, ಇಂಟು ಉಕಾಸರ್ ಉಕಾಸರ್ 2 ಸಲ ಅಂತ ಅಂದರೆ. ಸೊ ಫಾರ್ ಎಕ್ಸಾಂಪಲ್ ನಮ್ಮದೇ ಇಲ್ಲಿ ನೋಡ್ಕೊಳ್ಳೋಣ ಯಾವ ರೀತಿಯಾಗಾಯಿತು ಅಂತಂದರೆ, ಈ ಗುಣಾಕಾರ ಅಂತ ಅಂದರೆ ಏನು? ಗುಣಾಕಾರ ಅಂತಂದರೆ ಒಂದು ಸಂಖ್ಯೆಯನ್ನು ಇಷ್ಟು ಸಲ ಗುಣಿಸಿ ಅಂತ ಹೇಳಿ ಅಲ್ವಾ. ಒಂದು ಸಂಖ್ಯೆಯನ್ನು ಇಷ್ಟು ಸಲ ಗುಣಿಸಿ ಅಥವಾ ಒಂದು ಸಂಖ್ಯೆಯನ್ನು ಇಷ್ಟು ಸಲ ಬರೆದು ಕೂಡಿಸಿ ಅಂತ ಅಂದ್ರೂ ಓಕೆ ಫೈನ್, ಅರ್ಥ ಆಯ್ತಾ? ಸೊ ಈಗ ನಾನೇನು ಮಾಡ್ತೀನಪ್ಪ ಅಂತಂದರೆ ಈ ಸಂಖ್ಯೆನ ಎಷ್ಟು ಸಲ 2 2 4 ಸಲ. ಓಕೆ ಫೈನ್. ಯು 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 ಎ ಪ್ಲಸ್ ಯು 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 ಎ ಪ್ಲಸ್ ಯು 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 ಎ ಪ್ಲಸ್ ಯು 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 ಎ 4 ಸಲ ಅಂದರೆ 2 2 4 ಅಲ್ವಾ. ಸೊ ಹಾಗಾಗಿಬಿಟ್ಟು 4 ಸಲ ಬರೆದಿದ್ದೀವಿ. ಸೊ ಒಂದು ಸಂಖ್ಯೆನ 2 2 ಸಲ, ಸೊ ಇಷ್ಟು ಸಲ ಗುಣಿಸಿ ಅನ್ನೋದನ್ನು ಸಹ ಅಥವಾ ಇಷ್ಟು ಸಲ ಕೂಡಿಸಿ ಅಂತ ಅಂದ್ರೂ ಸಹ ಒಂದೇ ಅಲ್ವಾ. ಸೊ ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ 4 × 3 ಅಂತ ಇರುತ್ತೆ ಅಂದ್ಕೊಳ್ಳಿ. 4ಅನ್ನು 3 ಸಲ ಕೂಡಿಸಿ. 4 4 4 4 3 12 4 4 8 8 4 12. ಓಕೆ, ಆ ರೀತಿಯಾಗಿ ನಾನು ಇದನ್ನು ತೊಗೊಂಡಿರೋದು. ಓಕೆ ಫೈನ್. ಹಾಗಾದರೆ ಯಾವ ರೀತಿಯಾಗಾಯಿತು ಅಂತ ನೋಡೋಣ. ಈ ಎ ಎ ಎ ಎ ಉಳಿಸ್ಕೊಂಡು ಎಲ್ಲಿ ಬರೆಯೋಣ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ದಿರ್ತೀನಿ. ಎ ಎ ಎ ಎ ಎಷ್ಟಾಯಿತು? ಈ ಎ ಎ ಸೇರಿದ್ರೆ 1 ಕಾಸರಾಗುತ್ತೆ, ಈ ಎ ಸೇರಿಸಿದ್ರೆ 1 ಕಾಸರಾಗುತ್ತಲ್ವಾ. ಸೊ ಹಾಗಾಗಿಬಿಟ್ಟು ಟೋಟಲ್ ಎಷ್ಟು? 1 2 3 4 5 6 7 8 9 10 11 12 13 14 15 16 ಆಯಿತಾ. ಫಸ್ಟ್ 16 ಕಾಸರ ಬರೋಣ. 3 4 5 6 7 8 9 10 11 12 13 14 15 16. ಈಗ ಈ 2 ಎದಿಂದ 1 ಕಾಸರಾಯಿತು, ಇಲ್ಲಿ ಬರೆದಿದ್ದೀನಿ. ಈ 2 ಎದಿಂದ 1 ಕಾಸರಾಯಿತು, ಇಲ್ಲಿ ಬರ್ತಿದ್ದೀನಿ. ಹಾಗಾದರೆ ಟೋಟಲ್ ಇಷ್ಟಾಯಿತು. ಎಷ್ಟಾಯಿತು? 2 4 6 8 10 12 14 16 18 20 22 24 26 28 30 32 34 36. ಇಲ್ಲಿ ನೋಡೋಣ, ನಮ್ಮ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಕರೆಕ್ಟ್ ಆಗಿದೆ ಅಂತ ನಾವು ಟ್ಯಾಲಿ ಮಾಡ್ತಾ ಇದ್ದೀವಿ, ಏನು ಬರೆಯೋ ಅವಶ್ಯಕತೆ ಇಲ್ಲ. 2 4 6 8 9 ಇದು 2 2 ಅಂತ ಅಂದರೆ 4 9 4 36. ಸೊ ಬಂತಲ್ವಾ? ಸೊ ಬಂತು. ಓಕೆ ಫೈನ್. ನೆಕ್ಸ್ಟು ಭಾಗಾಕಾರದಲ್ಲಿದೆ. ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ 4ನೇದು ಉಕಾಸರ್ ಉಕಾಸರ್ ಉಕಾಸರ್. ಎಷ್ಟು ಸಲ ಉಕಾಸರ್ ಇದೆ? 1 2 3 4 5 6 7 8 4 5 6 7 8 ಸಲ ಉಕಾಸರ್ ಇದೆ. ಡಿವೈಡೆಡ್ ಬೈ 2 ಸಲ ಉಕಾಸರ್ ಇದೆ. ಓಕೆ, ಇದು 8 ಸಲ ಅಂತೆ, ಇದು 2 ಸಲ ಅಂದರೆ ನಮಗೆ ಸಂಖ್ಯಾ ಪದ್ಧತಿಯಲ್ಲಿ ಈಗ ಗೊತ್ತಿರೋ ಹಾಗೆ 2 4 8. ಓಕೆ ಫೈನ್. ಇದರ ಅರ್ಥ ಏನು ಅಂತ ಅಂದರೆ ಇಷ್ಟು ಸಲ ನಾವು ಏನು ಮಾಡಬೇಕು? ಸಾರಿ ಇಲ್ಲಿ 2 2 ಅಲ್ವಾ, ಉಕಾಸರ್ ಕೊಟ್ಟಿದ್ದಾರೆ. 4 ಮಾಡಿದರೆ 2 ಬರುತ್ತೆ. ಓಕೆ ಫೈನ್. ಓಕೆ, ಹಾಗಾದರೆ ಇಲ್ಲಿ 2 2 4 ಅಲ್ವಾ. ಸೊ ಓಕೆ ಫೈನ್. ಇಲ್ಲಿ ಎಷ್ಟಿದೆ? 2 4 6 8 10 12 14 16 16 ತೊಗೊಂಡ್ಬಿಡೋಣ. ಸೊ ಹಾಗಾದರೆ ಎಷ್ಟಾಯಿತು ಅಂತಂದರೆ 14 4 4 16. ಓಕೆ 4. ಸೊ ನಾನು ಹೇಳಿದ್ದು ಅವಾಗ ಒಂದೊಂದೇ ಕೌಂಟ್ ಮಾಡ್ಕೊಂಡು ಮಾಡಿದ್ರು ಸಹ ಅದೇ ಆನ್ಸರ್ ಬರುತ್ತೆ. 8 ಡಿವೈಡೆಡ್ ಬೈ 2 ಮಾಡಿದಾಗಲೂ ಅದೇ ಆನ್ಸರ್ ಬರುತ್ತೆ. 4 ಕನ್ಫ್ಯೂಸ್ ಆಗಬೇಡ್ರಿ. ಸೊ ಇದನ್ನು ಯಾವ ರೀತಿಯಾಗಿ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ಬಿಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ? ಈ ರೀತಿಯಾಗಿರುವಂತಹ 2 ಗುಂಪುಗಳನ್ನು ಮಾಡಬೇಕಂತೆ. ಮಾಡೋಣ. 1 ಗುಂಪು, 2 ಗುಂಪು, 3 ಗುಂಪು, 4 ಗುಂಪು.
ಎಷ್ಟು ಗುಂಪುಗಳಾಯಿತು? 4 ಗುಂಪುಗಳಾಯಿತು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಈ ರೀತಿಯಾಗಿ ಮಾಡ್ಬೋದು. ಓಕೆ ಫೈನ್. ಇದಿಷ್ಟು ಕಂಪ್ಲೀಟಾಗಿ ನಮಗೆ ಎಷ್ಟು ಬಂತು, ಈ ಒಂದು ಉಕಾಸರು ಇದರೊಳಗಡೆ ಆಯಿತು. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ, ಇನ್ನೂ ಆಗಿಲ್ಲ. ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿದಾಗ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಪರಿಣಾಮಕಾರಿಯಾಗಿಸುವ ಲಕ್ಷಣಗಳನ್ನು ಗುರುತಿಸಿ. ಹಾಗಾದರೆ ಏನೇನು ಲಕ್ಷಣಗಳಿದೆ? ಸೊ ಯಾವುದು ರೋಮನ್ ಸಂಖ್ಯೆಗೆ ಮತ್ತೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಡ್ರಾಬ್ಯಾಕ್ ಏನಿತ್ತು, ರೋಮನ್ ಸಂಖ್ಯೆಯಲ್ಲಿ ಮೂಲ ಕ್ರಿಯೆಗಳನ್ನು ಮಾಡೋಕ್ಕೆ ಬರ್ತಿರಲಿಲ್ಲ. ಆದರೆ ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಮೂಲ ಕ್ರಿಯೆಗಳನ್ನು ಸುಲಭವಾಗಿ ಮಾಡಬಹುದು. ಓಕೆ ಫೈನ್. ಎರಡನೇದು ಮತ್ತೆ ಏನಿದೆ ಡಿಫ್ರೆನ್ಸಸ್ಸು ಅಂತಂದರೆ, ನಾವು ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ಕ್ಲೀನಾಗಿ ಸ್ಥಾನ ಬೆಲೆಯನ್ನು ಗುರುತಿಸಬಹುದು. ಸ್ಥಾನ ಬೆಲೆಯನ್ನು ಗುರುತಿಸಬಹುದು ಅಂತಂದರೆ ಉದಾಹರಣೆ, ಒಂದು ನಿಮಿಷ, ಗುರುತಿಸಬಹುದು. ಉದಾಹರಣೆ ಅಂತಂದರೆ ಒಂದು 2004 ಅಂತ ತೊಗೊಳ್ತೀನಿ. ಇದು ಯಾವುದು? ಇದು ಬಿಡಿ, ಇದು 10, ಇದು 100, ಇದು 1000. ಅದೇ ನಾವು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆಗಳನ್ನು ಯಾವ ರೀತಿಯಾಗಿ ಬರಿತೀವಿ? ಇಲ್ಲ, ಬರೆಯಲ್ಲ. ಫಾರ್ ಎಕ್ಸಾಂಪಲ್ 467 ಅಂತಂದರೆ 460 + 7 ಈ ರೀತಿಯಾಗಿ ಮಾಡಿದ್ರೇ ಅದರ ಒಂದು ಆನ್ಸರ್ಗಳನ್ನು ಬರೆಯೋಕ್ಕೆ ಆಗೋದು ನಮಗೆ. 500ಅಲ್ಲಿ 100 ಕಳೆದ್ರೆ 400 ಆಗುತ್ತೆ. 60 ಅಂತ ಅಂದರೆ ಇದ್ರ ಬೆಲೆನ ಹಾಕ್ತೀವಿ, LX ಅಂತ ಹೇಳಿ 7 ಅಂತ ಅಂದರೆ ಈ ರೀತಿಯಾಗಿ ಬರಿತೀವಿ ಅಲ್ವಾ? ಇಷ್ಟೊತ್ತರಿಗೆ ಕಲ್ತ್ವಲ್ಲ ಆ ರೀತಿ. ಬಟ್ ನಮ್ಮ ಹಿಂದಿ ಇದರೊಳಗಡೆ ಎಷ್ಟು ಬಿಡಿ ಇದೆ? 4 ಇದೆ. ಎಷ್ಟು ಸಾವಿರ ಇದೆ ಅಂತಂದರೆ 2000 ಇದೆ. ಅದನ್ನು ಸ್ಥಾನ ಬೆಲೆ ತುಂಬ ಚೆನ್ನಾಗಿ ಗುರುತಿಸಬಹುದು. ಇನ್ನು 3ನೇದಾಗಿ ಅಂತ ಅಂದರೆ 0, ಶೂನ್ಯ. ಆಯಿತಾ? ಶೂನ್ಯದ ಬಳಕೆ ನಮ್ಮ ಒಂದು ಹಿಂದೂ ಪದ್ಧತಿಯಲ್ಲಿದೆ. ಸೊ ಫಾರ್ ಎಕ್ಸಾಂಪಲ್ 2004 ಅಂತ ಅಂದರೆ ನಾವು ಡೈರೆಕ್ಟಾಗಿ ಇಲ್ಲಿ ಎಲ್ಲೂ 0 ಒಂದು ಚಿಹ್ನೆನೇ ಇಲ್ಲ. ಓಕೆ, 0 ಚಿಹ್ನೆ ಇಲ್ಲ. ಈ ರೀತಿಯಾಗಿ ನಾವು ಮಾಡಿಕೊಂಡು ಹೋದ್ವಿ. 2000 ಅಂತಂದರೆ ಡೈರೆಕ್ಟಾಗಿ ನಾವು MM4 ಅಂತ ಹೇಳಿಬಿಟ್ಟು ಮಾಡಿಬಿಟ್ವಿ. ಸೊ ಓಕೆ, MM4 ಅಂತ ಹೇಳಿ. ಬಟ್ 2000 ಒಂದು ಬಳಕೆ ಇಲ್ಲೇ ಇಲ್ಲ, ಯಾವುದು ರೋಮನ್ ಸಿಸ್ಟಮಲ್ಲಿ. ನೆಕ್ಸ್ಟ್ ಬರೋಣ 4ನೇದಾಗಿ ಯಾವುದಪ್ಪ ಅಂತಂದರೆ, ಇನ್ನೇನಿದೆ ಅಂತ ಹೇಳಿ ನೀವು ಹೇಳ್ಬೋದು. ದೊಡ್ಡ ನಂಬರ್ಸ್ಗಳಿಗೆ, ಅತಿ ದೊಡ್ಡ ಸಂಖ್ಯೆಗಳಿರ್ತಲ್ಲ, ನಮ್ಮ ಸುತ್ತಲಿನ ಅತಿ ದೊಡ್ಡ ಸಂಖ್ಯೆಗಳಿಗೆ ಈ ಒಂದು ರೋಮನ್ ಸಂಖ್ಯಾ ಪದ್ಧತಿ ಪರಿಣಾಮಕಾರಿಯಾಗಿಲ್ಲ. ಆದರೆ ನಮ್ಮ ಒಂದು ಹಿಂದೂ ಸಂಖ್ಯಾ ಪದ್ಧತಿಯಲ್ಲಿ ನೀವು ಲಕ್ಷಾನುಗಟ್ಟಲೆ, ಕೋಟ್ಯಾನುಗಟ್ಟಲೆ ಎಲ್ಲವನ್ನೂ ಸಹ ಬರಿಬೋದು. ಓಕೆ ಫೈನ್. ಇಲ್ಲಿಯವರೆಗೆ ಅದಾಯ್ತಾ? 3 ಆಯಿತಾ? ನೆಕ್ಸ್ಟ್ ನೋಡೋಣ 4ನೇ ಕ್ವಶನು ಇದೆಯಲ್ವಾ? ಸಾರಿ, ಏನಂತ ಹೇಳಿದ್ರೆ, ಈ ವಿಭಾಗದಲ್ಲಿ ಚರ್ಚಿಸಿದ ಆಲೋಚನೆಗಳನ್ನು ಬಳಸಿಕೊಂಡು ನೀವು ಮೊದಲು ಮಾಡಿರಬಹುದಾದ ಸಂಖ್ಯಾ ಪದ್ಧತಿಯನ್ನು ಪರಿಷ್ಕರಿಸಲು ಪ್ರಯತ್ನಿಸಿ. ಇಲ್ಲಿವರೆಗೆ ನಾವೇನು ಚರ್ಚಿಸಿದ್ವಲ್ಲ ಅದನ್ನು ತಗೊಂಡು ನಾವು ಯಾವ ರೀತಿಯಾಗಿ ಪರಿಷ್ಕರಿಸ್ಬೋದು, ನಮ್ಮದೇ ಆದಂತಹ ಒಂದು ಸಂಖ್ಯಾ ಪದ್ಧತಿಯನ್ನು ತೊಗೊಂಬರಬೇಕು ಅಂತಂದರೆ, ನಾನು 4ಕ್ಕೆ ಟ್ರ್ಯಾಂಗಲ್ ಅಂತ ಅಂದರೆ 1 ಮಾಡ್ತೇನೆ. ನೆಕ್ಸ್ಟು ಇದು 2 ಮಾಡ್ತೇನೆ. ಇದಂತ ಅಂದರೆ 3 ಅನ್ಕೊಂತೇನೆ. ಆಮೇಲೆ ಒಂದು ಸ್ಟಾರ್ ಅಂತ ಹೇಳಿ ತೊಗೊಂಡ್ರೆ 4, ಅಥವಾ ಕೊಮಾ ತೊಗೊಂಡ್ರೆ ನನ್ನ ಇಷ್ಟವಾದ ಆಕಾರಗಳು 5, ಇನ್ನೊಂದು ಈ ರೀತಿಯಾಗಿ ಕೊಟ್ಟರೆ 6, ನೆಕ್ಸ್ಟ್ ಇನ್ನೊಂದು ಕೊಟ್ಟರೆ 7, ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಯಾವುದೇ ಒಂದು ಸಂಖ್ಯಾ ಪದ್ಧತಿಯನ್ನು ಹೊಸದಾಗಿ ಪರಿಷ್ಕರಣೆ ಮಾಡಬಹುದು. ಓಕೆ ಫೈನ್. ಇಲ್ಲಿಗೆ ನಾವು ಈ ಒಂದು ಕಾನ್ಸೆಪ್ಟನ್ನು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆಧಾರದ ಒಂದು ಕಲ್ಪನೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.